ಸುಮಾರು ಸಲ ಯಾಕಿದೆ ಏನು ಕೆಲಸ ಇಲ್ಲ, ಸುಮ್ಮನೆ ಬೇಡದೇ ಇರೋ ಯೋಚನೆಗಳು ತಲೆಗೆ ಬೇಜಾನ್ ಬರುತ್ತೆ. ಸ್ವಲ್ಪ ಅಯ್ಯೋ ನಾನು ಗ್ಯಾಸ್ ಆಫ್ ಮಾಡಿಲ್ಲ, ಕುದಿತಾನೆ ಐತೆ ಇದು. ಹಾಕಿದೀನಿ ಕಣೆ. ಇವನ್ಗೇನೋ ಎಣ್ಣೆ ಹುಚ್ಚು ಎಷ್ಟು ಚೆನ್ನಾಗಿದೆ ಗೊತ್ತಾ. ಓ ಇನ್ನೊಂದು ವಿಷಯದ ಬಗ್ಗೆ ಮಾತಾಡಬೇಕು. ಏನು ಅಂತ ಅಂದರೆ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಅಲ್ವಾ. ಸುಮಾರು ಸಲ ಯಾಕಿದೆಲ್ಲ ಸುಮ್ಮನೆ ಬೇಡ ಎಲ್ಲನೂ ಡಿಲೀಟ್ ಮಾಡಿಬಿಡೋಣ ಅಂತ ಅನ್ಕೊತೀನಿ. ಆಮೇಲೆ ಮತ್ತೆ ಅನ್ಸುತ್ತೆ ಡಿಲೀಟ್ ಮಾಡಿದ್ರೆ ಏನು ಮಾಡೋದು, ಮನೆಯಲ್ಲೂ ಏನು ಕೆಲಸ ಇಲ್ಲ, ಸುಮ್ಮನೆ ಬೇಡದೇ ಇರೋ ಯೋಚನೆಗಳು ತಲೆಗೆ ಬೇಜಾನ್ ಬರುತ್ತೆ, ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ತಿದ್ದೀನಿ. ಆಮೇಲೆ ಏನು ಅಂತ ಅಂದರೆ ಸುಮಾರು ಜನ ಅಂದರೆ ಸ್ಮಾಲ್ ಕ್ರಿಯೇಟರ್ಸ್ ನಂತರ ಏನಿದ್ದಾರೆ ಅವರು ಯಾವ ಟೆಕ್ನಿಕಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಐ ಮೀನ್ ಡಿಸ್ಕ್ರಿಪ್ಷನ್ ಇರ್ಬೋದು, ಕೀವರ್ಡ್ಸ್ ಇರ್ಬೋದು, ಆ ಟ್ಯಾಗ್ಸ್ ಹಾಕೋದಿರ್ಬೋದು, ಅದರಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಬಿಕಾಸ್ ನನಗಿಂತ ಹಿಂದೆ ಇರೋರು ಅಂದರೆ ಇವಾಗ ಕ್ರಿಯೇಟ್ ಮಾಡಿದವ್ರು ಎಲ್ಲರದೂ ಸ್ವಲ್ಪ ಕಂಪೇರ್ ಟು ಮೀ ನನಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ವ್ಯೂಸ್ ಜಾಸ್ತಿ ಆಗುತ್ತೆ. ಬಟ್ ನಾನು ಎಷ್ಟೇ ಎಫರ್ಟ್ ಹಾಕಿದ್ರು ವ್ಯೂಸು ಅಷ್ಟು ರೀಚ್ ಆಗ್ತಾ ಇಲ್ಲ. ಅದು ಹೆಂಗೆ ಚೇಂಜ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಬಟ್ ಆದ್ರೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಏನು ಅಂತ ಅಂದರೆ ನಾನು ಎಷ್ಟೊಂದು ಸಲ ಅಂದ್ಕೊಂಡ್ಬಿಡ್ತೀನಿ ಮೋಸ್ಟ್ಲಿ ಈ ಒಂದು ಯೂಟ್ಯೂಬ್ ಅಂದರೆ ಈ ಫೀಲ್ಡಲ್ಲಿ ಮೋಸ್ಟ್ಲಿ ಲಕ್ ಇರಬೇಕು, ಲಕ್ ಇದ್ದವ್ರಿಗೆ ಅಷ್ಟೇ ಅಂತ ಅಂದ್ಬಿಟ್ಟು. ನನಗೆ ಆ ಒಂದು ಅದೃಷ್ಟ, ಆ ಒಂದು ಲಕ್ ಇಲ್ವೇನೋ ಈ ಒಂದು ಫೀಲ್ಡಲ್ಲಿ. ಹಾಗಾಗಿ ನನಗೆ ಮೇಲೆ ಅಷ್ಟು ಬೇಗ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ನ. ಬಟ್ ಮೊನ್ನೆ ಒಂದು ಸೀರಿಯಲು ರಾಧಾಕೃಷ್ಣ ಸೀರಿಯಲ್ ಬರುತ್ತಲ್ಲ, ಅದರಲ್ಲಿ ಕೃಷ್ಣ ಫುಲ್ ಸೀರಿಯಲ್ ಎಲ್ಲ ಮುಗಿದ್ಮೇಲೆ ಅಟ್ ಲಾಸ್ಟ್ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಪ್ರತಿ ಒಂದು ಎಪಿಸೋಡ್ ಎಂಡಿಂಗಲ್ಲೂ. ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಕೇಳಿದೆ, ಏನು ಅಂತ ಅಂದರೆ ಅದೃಷ್ಟದಿಂದ ಕರ್ಮ ಅಲ್ಲ, ಕರ್ಮದಿಂದ ಅದೃಷ್ಟ ಅಂತ. ಅದು ಡೈರೆಕ್ಟಾಗಿ ಅವ್ರು ಹೇಳಿದ ತಕ್ಷಣ ನನಗೆ ಅಂದರೆ ನನ್ನ ಒಂದು ಈ ಒಂದು ಜರ್ನಿಗೆ ನಾನು ಕನೆಕ್ಟ್ ಮಾಡ್ಕೊಂಡೆ ಅಂತ. ಯಾಕೆಂದರೆ ನಾನು ಅಂದ್ಕೊಂಡಿದ್ದೆ ಲಕ್ ಇದ್ದರೆ ಅಷ್ಟೇ, ಲಕ್ ಮೇಲೆ ಅದು ಕ್ಲಿಕ್ ಆಗುತ್ತೆ ಅಂತ. ಬಟ್ ಅಲ್ಲೇನಂತಂದ್ರು ಅಂದರೆ ಅದೃಷ್ಟದಿಂದ ಕರ್ಮ ಅಲ್ಲ, ಲಕ್ಕಿಂದ ನಾವು ಮಾಡೋ ಕೆಲಸ ಅಲ್ಲ, ಕರ್ಮದಿಂದ ಅದೃಷ್ಟ ಅಂತ. ಅಂದರೆ ನಾವು ಕೆಲಸ ಮಾಡಿದ್ರೆ ಅದರಿಂದ ನಮಗೆ ಅದೃಷ್ಟ ಸಿಕ್ಕೇ ಸಿಗುತ್ತೆ, ಅದೃಷ್ಟದಿಂದ ಕೆಲಸ ಅಲ್ಲ ಅಂತ. ಸೊ ಅದರಿಂದ ಫುಲ್ಲು ಇನ್ಫ್ಲೂಯೆನ್ಸ್ ಅಂದರೆ ಒಂಥರ ಜೋಶ್ ಬಂದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಚಾನಲ್ನ ಇಷ್ಟಪಟ್ಟು, ನನ್ನನ್ನು ಇಷ್ಟಪಟ್ಟು, ನನ್ನ ಫ್ಯಾಮಿಲಿನ ಇಷ್ಟಪಟ್ಟು ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ತಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಒಂದಿನ ನನ್ನ ಚಾನಲ್ನು ಸಹ ವೈರಲ್ ಆಗುತ್ತೆ ಅಂತ ನಂಬ್ತಾ ಈ ಒಂದು ವಿಡಿಯೋನ ಇಲ್ಲಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಂಗಳವಾರ ಮಧ್ಯಾಹ್ನದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ನಾನ್ ವೆಜ್ ಬಂದು ಮೊನ್ನೆ ಅಮ್ಮನ ಮನೆಗೆ ಹೋಗಿದ್ನಲ್ಲ, ಅವರು ಕೊಟ್ಟು ಕಳಿಸಿದ್ರು ಮಟನ್ ಸಾಂಬಾರು, ಚಿಕನ್ ಚಾಪ್ಸ್ ಎಲ್ಲಾನು. ಸೊ ಅದನ್ನೇ ಬಿಸಿ ಮಾಡಿದ್ದೀನಿ ಎಲ್ಲ ಹಾಕೊಂಡು. ಇನ್ನು ಖುಷಿ ಸ್ಕೂಲ್ಗೆ ಹೋಗಿದ್ಲು, ಅವಳನ್ನ ಕರ್ಕೊಂಬರೋದಕ್ಕೆ ಅಂತ ಧನಂಜಯ ಅವರು ಹೋಗಿದ್ರು. ನಾನು ಮಾತಾಡ್ತಿದ್ದಂಗೆ ಶೂಟ್ ಮಾಡ್ತಿದ್ದಂಗೆ ಖುಷಿ ಇಬ್ರು ಬಂದ್ರು. ಓಯ್ ನೀನೇ ತೆಗೆದು ಬಿಡ್ತೀಯಾ? ಸರಿ ತೆಗಿ. ಇಲ್ಲ ತಳ್ತಾಳ ಇವಾಗ ಅವಳು. ಸಾಕು ಬಾ ಖುಷಿ. ಈ ದೊಡ್ಡ ಮೇಡಮ್ ಯಾವಾಗ್ಲೂ ಸ್ಕೂಲ್ ಬಿಡುವಾಗ ಹೋಗುವಾಗ ಎಲ್ಲ ಇವರು ಹೋಗ್ಬೇಕು. ನೀನು ಯಾವಾಗ್ಲೂ ನಾನೇ ಎತ್ಕೊಂಡೋಗೋದು, ವಿಡಿಯೋ ಹಿಡಿದು ಬಿಟ್ಟಿದ್ದೀನಿ ಅಂತ ಅನ್ಬಿಟ್ಟು ಇವ್ರು ಎತ್ಕೊಂಡೋಯ್ತವ್ರೆ ಅಲ್ವಾ? ಇಲ್ಲ ಅವರೇ ಎತ್ಕೊಬರೋದು ಯಾವಾಗ್ಲೂ. ಬನ್ನಿ ಊಟ ಮಾಡೋರಿ, ಸಾಂಬಾರಲ್ಲಿ ಆರೋಗ್ಬಿಡುತ್ತೆ. ಇಲ್ಲ ಕಾಳು, ಇದು ಹುಳಿ ಕಾಳು ಗೈಸ್, ಮೊಳಕೆ ಕಟ್ಟೋಣ ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ಸೋಸ್ಬಿಟ್ಟು ಹಾಕಿದ್ದೀನಿ ಉಪ್ಸಾರಿಗೆ ಅಂತೇಳಿ. ಯಾಕೆಂದರೆ ಈ ಚಿಕನ್ ಎಲ್ಲ ತಿಂದಮೇಲೆ ಒಂಥರ ಉಪ್ಸಾರು ತಿನ್ನಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಗುಣ
ತಗೊಂಡ್ ತಿನ್ನು ನೀನು ಅಪ್ಪನ ಹತ್ರ. ಅಲ್ಲಿ ಚೀಚಿ ಅಂತ ಅಂತಿದ್ದಲ್ಲ, ತಗೊಂಡ್ ತಿನ್ನು. ತಿಂತೀಯಪ್ಪ? ಮಾಡೋಗು ಗುಣ. ಸಾಂಬಾರ್ ಬೇಕೇನ್ರಿ ಇನ್ನೊಂಚೂರು? ಬೇಕಾ? ಎಷ್ಟು ಸಾಂಬಾರ್ ಇದ್ರು ಸಾಕಾಗಲ್ಲ. ಅಯ್ಯೋ, ನಾನು ಗ್ಯಾಸೇ ಆಫ್ ಮಾಡಿಲ್ಲ, ಕುದಿತಾನೆ ಐತೆ ಇದು. ಆಮೇಲೆ ನನ್ನ ಫ್ಯಾಮಿಲಿನ ಇಷ್ಟಪಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ದೀರಾ ಅವ್ರಿಗೂ ಅಷ್ಟೇ ತುಂಬ ಥ್ಯಾಂಕ್ಸ್. ಏನಾ ಥ್ಯಾಂಕ್ ಯು ಹೇಳು, ಥ್ಯಾಂಕ್ ಯು ಹೇಳು ಎಲ್ರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕಿಸಿ ಕೊಟ್ಬಿಡು ಎಲ್ರಿಗೂ. ಕೊಡು. ಅದೆಲ್ಲ ಕೊಡಲ್ಲ, ಯಾರಿಗಂದ್ರೆ ಅವರಿಗೆ, ಅದೆಲ್ಲರಿಗೂ ಕೊಡಲ್ಲ, ಗೊತ್ತಿರೋರಿಗೆ ಮಾತ್ರ ಅಲ್ಲ. ಕೊಟ್ಬಿಟ್ಯಾ? ಕಿಸಿ ಕೊಡು. ಇಸ್ಕಾಯ್ಸ್ ಏನು ಗೊತ್ತಾ, ಕೂದಲು ಸಿಕ್ಕಾಪಟ್ಟೆ ಉದುರುತ್ತಿತ್ತು ಅಂತ ಹೇಳಿ ಈ ಒಂದು ಎಣ್ಣೆನ ತಗೊಂಡು ಬಂದ್ವಾ ಊರಿಂದ. ಅಂದರೆ ಪ್ಯೂರ್ ಕೊಬ್ಬರಿ ಎಣ್ಣೆನ ಗಾಣದಿಂದ ತಗೊಂಡು ಅದಕ್ಕೆ ಕರಿಬೇವು, ಮೆಂತ್ಯ ಕಾಳು, ದಾಸವಾಳದ ಹೂವು, ದಾಸವಾಳದ ಎಲೆ ಇಷ್ಟೂ ಹಾಕಿ ಕುದಿಸಿ, ಸ್ವಲ್ಪ ಹರಳೆಣ್ಣೆ ಇಷ್ಟೂ ಮಿಕ್ಸ್ ಮಾಡಿ ಕುದಿಸಿ ಈ ಥರದ್ದು ಎಣ್ಣೆ ಮಾಡ್ಕೊಂಡು ಬಂದಿದ್ನ. ಅದ್ರ ಜೊತೆಗೆ ಇವಾಗ ಮೊನ್ನೆ ಲೂಲು ಮಾಲ್ಗೆ ಶಾಪಿಂಗಿಗೆ ಅಂತ ಹೋಗಿದಾಗ ಈ ಒಂದು ರೋಸ್ಮೆರಿ ಸಿಕ್ತು. ಈವನ್ ರೋಸ್ಮೆರಿನೂ ಸಹ ಕೂದಲು ಉದ್ರೋದಕ್ಕೆ ಅಂತೀನಿ, ಏರ್ ಫಾಲ್ ಕಂಟ್ರೋಲಿಗೆ ಒಳ್ಳೆಯದು ಅಂತ. ಹಾಗಾಗಿ ಇವಾಗ ಇದೇ ಎಣ್ಣೆಗೆ ಅದನ್ನು ಹಾಕಿ ಸ್ವಲ್ಪ ಕುದಿಸ್ಬೇಕು. ಎಷ್ಟು ಕ್ವಾಂಟಿಟಿಗೆ ಎಷ್ಟು ಹಾಕಬೇಕು ಅನ್ನೋದು ಗೊತ್ತಿಲ್ಲ. ಇದು ಅರ್ಧ ಲೀಟ್ರು ಇದೆ. ಇದಕ್ಕೆ ನಾನು ಹಂಗಾಗಿ ಈ ಇಷ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಸಾಕಾಗ್ಬೋದು. ನೀವು ನನ್ನ ಹಳೆ ವಿಡಿಯೋಸ್ಗಳಲ್ಲಿ ನೋಡಿದ್ರೆ ನನ್ನ ಹೇರ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ತುಂಬ ಚೆನ್ನಾಗಿದೆ ಆಯಿತಾ. ಸಡನ್ನಾಗಿ ಉದ್ರೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿ ಸ್ವಲ್ಪ ಕಟ್ ಮಾಡಿಸ್ಬಿಟ್ಟೆ. ಕಟ್ ಮಾಡಿಸಿದ್ಮೇಲೆ ಯಾಕೋ ಬೆಳಿತಾನೇ ಇಲ್ಲ. ಬೆಳೆದಾದ್ರೆ ಹೊಸತು ಇರೋ ಕೂದಲು ಉಳ್ಕೊಂಡ್ರೆ ಸಾಕು ಅನ್ನೋಂಗೆ ಆಗ್ಬಿಟ್ಟೈತೆ. ಫುಲ್ಲು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಏರ್ ಫಾಲು. ನೋಡೋಣ, ಇದೊಂದನ್ನ ಹಾಕಿ ಕುದಿಸಿ ನೋಡ್ತೀನಿ. ನನಗೇನಾದರೂ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ನಿಮ್ಗೂ ಸಹ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇದು ಆಲ್ರೆಡಿ ಎಣ್ಣೆ ಕುದಿಸಿರೋದೇ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಬೇಡ ಅನಿಸುತ್ತೆ. ಜಸ್ಟು ನೋಡಿ, ಕೊಬ್ಬರಿ ಎಣ್ಣೆ ಯಾರಾದ್ರೂ ಈ ಥರ ಕುದಿಸಿ ಮಾಡೋದಕ್ಕೆ ಹೋದರೆ ಸ್ವಲ್ಪ ಪಾತ್ರೆ ದೊಡ್ಡದು ಇಟ್ಕೊಳ್ಳಿ. ಈ ಥರ ಉಕ್ಕಿ ಬಂದ್ಬಿಡುತ್ತೆ. ಕೊಬ್ಬರಿ ಎಣ್ಣೆ ಕುದಿಸೋದಕ್ಕೆ ಹೋದರೆ ಈ ರೀತಿ ನೊರೆ ಬಂದು, ಏನಾದ್ರು ನೀವು ಚಿಕ್ಕ ಪಾತ್ರೆನಲ್ಲಿ ಏನಾದರೂ ಇಟ್ಕೊಂಡ್ರೆ ಅದು ಏನಾಗುತ್ತೆ, ಚೆಲ್ಲೋಗುತ್ತೆ. ಸೊ ಸ್ವಲ್ಪ ದೊಡ್ಡ ಪಾತ್ರೆನ ಇಟ್ಕೊಳ್ಳೋದು ಬೆಸ್ಟು. ಬೇಡ ಬೇಡ ಅಂದ್ರೂ ಹೋಗೋಗಿ ಡ್ರೈಯರ್ ಅಳ್ಳಾಡಿಸ್ತಾಳೆ. ನಚ್ಕೊಂಡ ಕೈನಾ. ಸಮಾಧಾನ ಮಾಡ್ತಾ ಇರೋದು ನೋಡ್ರಪ್ಪ. ಹೋಗಪ್ಪ, ಗೋನ್. ಯಾರು? ಇನ್ನೊಂದ್ಸಲ ಹೋಗ್ಬೇಡ ಆಯ್ತಾ ಗುಣ. ನಾನು ಯಾರು? ಗುಣ ನಾನು ಯಾರು? ಏಯ್ ಯಾರಪ್ಪ ಅವಳು? ಗುಣ ಯಾರವಳು? ಆಯ್ತು ಬಾ, ಎಣ್ಣೆ ಹಾಕೊಳ್ಳೋಣ. ಗುಣ ಬಾ, ಎಣ್ಣೆ ಹಾಕ್ತೀನಿ ಬಾ. ಹೋಗ್ಬಿಡ ಗುಣ. ನೀನ್ ಯಾರು ಅಡ್ಗೆ ಮನೆಗೆ ಬಾ ಅನ್ನೋದು? ಬಂದ್ ಡ್ರಾಯರ್ ಮುಟ್ತೀಯ. ಬಿಸಿ ಆಯ್ತಾ ಗುಣ? ಹೆಂಗ್ ಫೀಲ್ ಆಯ್ತಾ ಅವಳೆ ನೋಡು. ಗೈಸ್ ಏನ್ ಗೊತ್ತಾ, ಸ್ವಲ್ಪ ಆಯಿಲ್ ಬಿಸಿ ಇದ್ದಾಗ ಮಸಾಜ್ ಮಾಡಬೇಕು. ಅಂದ್ರೆ ನಾವು ಪ್ರತಿ ಸತಿ ಆಯಿಲ್ ಹಾಕೊಳ್ಳೋವಾಗ ಸ್ವಲ್ಪ ಎಣ್ಣೆನ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ. ಹಾಕಿದೀನಲ್ಲ ಬಾ, ಸಾಕು. ನಿಂತು ಚಿಕ್ಕ ಕೂದ್ಲಲ್ವಾ, ಸಾಕು. ಇವಾಗ ಅಕ್ಕಂಗೆ ಇವಾಗ ಬಾ ಖುಷಿ. ಏನ್ ಎಣ್ಣೆ ಹುಚ್ಚು, ಎಣ್ಣೆ ಅಂತ ಅಂದಿದ ತಕ್ಷಣ ಪಟ್ ಅಂತ ಬಂದು ನಿಂತ್ಕೊಬಿಡ್ತದೆ ಫಸ್ಟ್ ಹಾಕಿಸ್ಕೋಬೇಕು ಅಂತ. ಇವಾಗ ಅಕ್ಕಂಗೆ ಇವಾಗ ಬಾ ಖುಷಿ. ಇಲ್ಲ ಪಾಪಗೆ ಹಾಕಿಸ್ಕೊಲಿಲ್ವಾ? ಎಣ್ಣೆನ ಅವಳಿಗೆ ಹಾಕ್ಬಿಡ್ತಾರೆ ಅಂತ ಅನ್ಬಿಟ್ಟು ಅವಳನ್ನ ತಳ್ತಾ ಇರೋದು ನಾನೇ
ಹಾಕಿಸ್ಕೋಬೇಕು ಅಂತ. ಬಾರಿ ಖುಷಿ. ನಿನ್ಗೆ ಹಾಕಿದೀನಿ ಕಣವ, ನಿನ್ಗೆ ಹಾಕಿದೀನಿ ಕಣೆ. ಇವನ್ಗೇನೋ ಎಣ್ಣೆ ಹುಚ್ಚು, ಎಷ್ಟೊಂದು ಎಣ್ಣೆ ಹುಚ್ಚಿದಕ್ಕೆ ಹಾಕಿದೀನಿ ಕಡೆ. ಇಲ್ಲೋಡೆ ಬೇಕಾದ್ರೆ ಇನ್ನೊಂದು ಸ್ಪೂನ್ ಹಾಕ್ತೀನಿ. ಈಗ ಹಾಕ್ಕೊಂಡು ಏನಿದ್ ತಕೊಂಡ್ ಬಂದಿದ್ದೆ ಬಂದಿದ್ದು ಓಡ್ಸೋದಕ್ಕಿಂತ ಜಾಸ್ತಿ ಬರೀ ಒತ್ತದೇನೆ ನೋಡು. ನನ್ಗಂತೂ ಸಿಕ್ಕಾಪಟ್ಟೆ ತಲೆನೇ ನೋವು ಬಂದ್ಬಿಟ್ಟೈತೆ. ಯಾಕಾದ್ರೂ ತಕೊಂಡ್ಬಂದ್ವು ಅಂತ ಎತ್ತಿಟ್ಬಿಡ್ತೀನಿ ಗುಣ ನಾನು. ಒತ್ತಬೇಡ ತರಿಕೆ. ಅದು ಹೆಂಗಾದ್ರೂ ಮಾಡಿ ಶಲ್ಲು ಬಿಚ್ಚಬೇಕು ಗೈಸ್. ಹೆಂಗೆ ಅಂತ ಅನ್ನೋದು ಗೊತ್ತಾಯ್ತಾ ಇಲ್ಲ. ನಾವು ಶಲ್ಲೇ ಹಾಕಿಸ್ಬಾರ್ದಿತ್ತು, ಓಡ್ಸೋದೇ ಇಲ್ಲ, ಬರೀ ಒತ್ತದೇನೆ. ತಲೆನೋವು ಗುಣ ಹೇಳ್ದಷ್ಟು ಜಾಸ್ತಿ ಮಾಡೋದು. ಏನೋ ಆರ್ಡರ್ ಬಂದಿದೆ. ಹೇಳಲ್ಲ ಕೇಳಲ್ಲ ಆರ್ಡರ್ ಮಾಡ್ಬಿಡೋದೆ. ಏನು ಆರ್ಡರ್ ಮಾಡಿದಿರಿ? ಹಾಂ, ನನ್ನ ನಂಬರ್ ಕೊಟ್ಟಿರೋದೇ ಗೊತ್ತಿಲ್ಲ. ನನ್ನ ನಂಬರ್ ಕೊಟ್ಟವ್ರೆ, ನಾನು ಅನ್ನೋ ನಂಬರ್ ಅಂತ ಇವಾಗ ತೆಗಿತಾನೆ ಇರಲಿಲ್ಲ. ಏನು ಯೋ ಎಲ್ಲ ತರಿಸಿದ್ರಲ್ರಿ ನೆನ್ನೆನೆ. ನೋಡ್ರಪ್ಪ, ಹುಳಿಕಾಯಿ, ಕ್ಯಾರೆಟು, ಮೂಲಂಗಿ, ಹಾಲು, ಮೊಸರು, ಸೌತೆಕಾಯಿ, ಈರುಳ್ಳಿ, ಇದೆಲ್ಲನೂ ನೆನ್ನೆನೇ ಆರ್ಡರ್ ಮಾಡೋರೆ. ನೆನ್ನೆ ಏನೇನು ಆರ್ಡರ್ ಮಾಡಿದ್ರು ಅದನ್ನೇ ತಿರ್ಗಾ ಮತ್ತೆ ಆರ್ಡರ್ ಮಾಡೋರೆ. ಬೇಡ ಅಂತ ಅಂದಿದ್ದೀನಿ, ಮೊಸರು ಎಲ್ಲ ಐತೆ ಅಂತ ಅಂದ್ಬಿಟ್ಟು. ಸುಮ್ಮನೆ ನನ್ನನ್ನು ಕೇಳೋದು. ಹಾ, ಏನೋ ಏನೋ ಅಂದಲ್ಲ, ಏನು